ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಪ್ರೇಮ ಅಂದ್ರೆ ಏನು? ಸ್ವಾರ್ಥವಿಲ್ಲದ ನಿರಂತರ ದೈವಿಕ ಅನುಭವವೇ ಪ್ರೇಮ. ಅದೇ ರಾಧಾ ಕೃಷ್ಣರ ಅಮರ ಪ್ರೇಮ. ಹೌದು, ನಿಷ್ಕಲ್ಮಶ ಪ್ರೀತಿ ಪ್ರೇಮ ಅಂದ್ರೆ ಮೊದಲ ಸಾಲಿನಲ್ಲಿ ಬಂದು ನಿಲ್ಲೋದು ರಾಧೆ ಕೃಷ್ಣರ ಹೆಸರು. ಅವರ ಪ್ರೇಮ ಅಮರ, ಪ್ರೀತಿ ಮಧುರ. ಅವರಿಬ್ಬರ ಬಾಂಧವ್ಯ ಎಂದೆಂದಿಗೂ ಅಮರ ಮಧುರ ಪ್ರೇಮ ಕಾವ್ಯ. ಹೌದು, ಕೃಷ್ಣ ರಾಧೆಯರ ಜೋಡಿ ಮನುಕುಲದ ಪ್ರೀತಿ ಪ್ರೇಮಕ್ಕೊಂದು ಮರೆಯಲಾರದ ಉದಾಹರಣೆ. ಇದೇ ಫೆಬ್ರವರಿ 14ರ ಪ್ರೇಮಿಗಳ ದಿನಕ್ಕೆ ಅರ್ಥ ಕಲ್ಪಿಸಿಕೊಟ್ಟಿದ್ದು ಬೆಂಗಳೂರಿನ ಇಸ್ಕಾನ್ ಸಂಸ್ಥೆ. ಫೆಬ್ರವರಿ 14 ಪ್ರೇಮಿಗಳ ದಿನವನ್ನ ಬೆಂಗಳೂರಿನ ಇಸ್ಕಾನ್ ಸಂಸ್ಥೆ ಅರ್ಥಪೂರ್ಣವಾಗಿ ಆಚರಣೆ ಮಾಡಿತು. ಬೆಂಗಳೂರಿನ ವಿದ್ಯಾರಣ್ಯಪುರದ ಬೆಸಿಲ್ ವುಡ್ ನೇಚರ್ ಶಾಲೆಯ ಆವರಣದಲ್ಲಿ ಸಿಂಗ್, ಡಾನ್ಸ್ ಅಂಡ್ ಲವ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಂಜೆ 6 ಗಂಟೆಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ಪ್ರೇಮ ಕೀರ್ತನೆಗಳಿದ್ವು, ಕೃಷ್ಣನ ಅಮರ ಮಧುರ ಪ್ರೇಮದ ನುಡಿಗಳಿದ್ವು. ಜೊತೆಗೆ ಪ್ರೀತಿ ಪಾತ್ರರಿಗೆಂದೇ ಹಲವು ಕ್ರೀಡೆಗಳನ್ನ ಆಯೋಜನೆ ಕೂಡ ಮಾಡಲಾಗಿತ್ತು. ಜೋಡಿ ಹಕ್ಕಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರೇಮ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಿಕೊಂಡ್ರು. ಕೃಷ್ಣಂದು ಕೃಪೆ ಎಲ್ಲರ ಮೇಲೂ, ನಾರ್ತ್ ಬ್ಯಾಂಗ್ಳೂರು, ಯಲಹಂಕ, ವಿದ್ಯಾರಣ್ಯಪುರ, ಸಹಕಾರ ನಗರ, ಇವ್ರಿಗೆಲ್ಲರಿಗೂ ಒಂಚೂರು ಕೃಷ್ಣನ್ ದಯೆ ಎಲ್ಲರಿಗೂ ಇರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ. I also enjoyed a lot. There were a lot of activities which I as a outside this event we usually do a lot of activities, but this activity were a lot of fun and I also enjoyed it. So it was like something very different, very unique. I would like everyone to come here whenever these type of programs are organized. We all know Krishna, we all know Ram, but whenever you come over here, you just somehow consciously, unconsciously, you just get attached to him. And these 2 hours were like amazing. ಇನ್ನು ಈ ಕಾರ್ಯಕ್ರಮದಲ್ಲಿ ಸುಮನ್ ಟಿವಿ ಕನ್ನಡ ಸಿಇಒ ಯುಗಂಧರ್ ಪೂಲಾ ಸೇರಿದಂತೆ ಹಲವು ಗಣ್ಯರು ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ entire Suman TV team who have helped us to give the right narrative to our young generation and to the entire India. I would say the message of true love, what we learned today. And the message was, in relationship, there is a possibility, always a possibility, I would say, to break. But still you continue. It's actually a true love. That is what the message we all learned today's katha which we have. And we all today enjoyed. Very happy to come over here and come into this kind of program. This is the first of its kind. And I'm sure that it is going to add much more value towards the youth. I wish Suman TV all the very best for collaborating along with all of us here as the devotees. Thank you very much for the entire crew members. ಕಾರ್ಯಕ್ರಮದ ಅಂತ್ಯದಲ್ಲಿ ಪ್ರೀತಿಯ ಸವಿಭೋಜನ ಸವಿದು ಸಂಭ್ರಮಿಸಿ ಇಂಥದ್ದೊಂದು ಅಭೂತಪೂರ್ವ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ಸರ್ವರು ಇಸ್ಕಾನ್ ಸಂಸ್ಥೆಗೆ ಧನ್ಯವಾದ ತಿಳಿಸಿದರು.